ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ. ಅಕ್ಷರ ಕಲ್ತವನಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ಸಂವಿಧಾನ ರಚಿಸಿದವರು, ಸಿಲೆಬಸ್ ಬರೆದವರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ. ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವಲ್ಲಿರ್ತಿರ್ಲಿಲ್ಲ, ನಾನೆಲ್ಲಿರ್ತಿರ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಆರ್ ಕೋರುಮಿಟ್ಟಿ, ದೈಹಿಕ ಶಿಕ್ಷಕರು, ಸರ್ಕಾರಿ ಮಾದರಿ ಶಾಲೆಯ ಪ್ರಧಾನ ಗುರುಗಳು. ಈ ಶಾಲೆ ಪ್ರಾರಂಭಗೊಂಡು 1955ರಲ್ಲಿ ಪ್ರಾರಂಭಗೊಂಡಂಥ ಶತಮಾನೋತ್ಸವ ಕಂಡ ಶಾಲೆ. ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂಥ ಶಾಲೆ. ಈ ಶಾಲೆಯ ಒಂದು ಹಿನ್ನೋಟವಿದೆ. ಈ ಶಾಲೆಯಲ್ಲಿ ಕಲಿಸಿದ ಶಿಕ್ಷಕರು ರಾಜ್ಯ, ರಾಷ್ಟ್ರ ಪ್ರಶಸ್ತಿಯನ್ನು ವಿಜೇತರಾದಂಥ ಈ ಶಾಲೆಯಲ್ಲಿ ನಮ್ಮ ನೇಗಿನಾಳ್, ಬೈಲಹೊಂಗಲ ತಾಲೂಕು ನೇಗಿನಾಳ್ ಗ್ರಾಮದಲ್ಲಿ ಈ ಶಾಲೆಯಲ್ಲಿ ಪ್ರತಿದಿನ ಈಗ ಸರ್ಕಾರಿ ಯೋಜನೆಯಲ್ಲಿ ಮಂಜೂರಾದಂಥ ಕ್ಷೀರಭಾಗ್ಯ, ತತ್ತಿ, ಹಾಲು, ಬಾಳೆಹಣ್ಣು, ಮಧ್ಯಾಹ್ನದ ಬಿಸಿ ಊಟ, ಈ ಎಲ್ಲ ಸರ್ಕಾರದ ಯೋಜನೆಯನ್ನು ಪ್ರತಿನಿತ್ಯ ಮಕ್ಕಳಿಗೆ ಸದುಪಯೋಗಪಡಿಸಿಕೊಂಡು ನಮ್ಮ ಶಾಲೆಯಲ್ಲಿ ಈ ಹಿಂದೆ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ನಮ್ಮ SP ಆಗಿರ್ಬೋದು, ಕಮಾಂಡೋ ಆಗಿರ್ಬೋದು, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಿಂಚಿ ನಮ್ಮ ಶಾಲೆಯು 2008ರಿಂದ 2016ರವರೆಗೆ ರಾಜ್ಯ ಮತ್ತು ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ಶಾಲೆ. ಈ ಶಾಲೆಯಲ್ಲಿ 2015 ಮತ್ತು 2016 ಸಾಲಿನಲ್ಲಿ ನಮ್ಮ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ
ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ನಮ್ಮ ಶಾಲೆ. ನಾವು ನಮ್ಮ ನೇಗಿನಾಳ ಗ್ರಾಮದ ಒಂದು ಇತಿಹಾಸವಿದೆ. ನೇಗಿನಾಳ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಊರಿನ ಯುವಕರು ಸೇನೆಯಲ್ಲಿ, ನಮ್ಮ ಗ್ರಾಮದಿಂದ ಸೇನೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮೂರಿನ ಒಂದು ಇತಿಹಾಸವೆಂದರೆ ಶ್ರೀಮಂತ್ ಡಿ ಇನಾಮದಾರ್ ಅವರ ಒಂದು ಸಹಾಯ ಸಹಕಾರದೊಂದಿಗೆ ಈ ಊರಿನ ಒಂದು ಹೆಮ್ಮೆ. ಹಾಗೆ ಈಗಿರುವ ಶಾಸಕರಾದಂಥ ಶ್ರೀಮಂತ್ ಬಾಬಾ ಸಾಹೇಬ್ ಪಾಟೀಲ್ ಅವರು ಈ 3 ಶತಮಾನ ಕಂಡ ಶಾಲೆಗೆ ಈಗಾಗಲೇ 25 ಲಕ್ಷ ರೂಪಾಯಿಗಳನ್ನು ಈ ಶಾಲೆಗೆ ಮಂಜೂರುಗೊಳಿಸಿದ್ದಾರೆ. ಈ ಶಾಲೆಯ ಏಳಿಗೆಗಾಗಿ ಮತ್ತು ಈ ಶಾಲೆಯ ಪುನರ್ವಸತೀಕರಣ, ಹೊಸ ಕಟ್ಟಡ ಹಾಗೂ ಅಡಿಗೆ ಕೋಣೆಯನ್ನು ನಿರ್ಮಾಣ ಮಾಡಲು ಅವರು ಮುತುವರ್ಜಿಯನ್ನು ವಹಿಸಿ ಈ ಶಾಲೆಗೆ ಹೆಚ್ಚಿನ ಒಂದು ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಹಾಗೆ ನಮ್ಮ ಶಾಲೆಯ ಮಕ್ಕಳು ಜಿಲ್ಲೆ, ರಾಜ್ಯ ಪ್ರತಿಭಾ ಕಾರಂಜಿಯಲ್ಲಿರ್ಬೋದು ಹಾಗೂ ಆಟೋಟಗಳಲ್ಲಿರ್ಬೋದು ರಾಷ್ಟ್ರವನ್ನು ಪ್ರತಿನಿಧಿಸಿರುವಂಥ ಶಾಲೆ. ನಮ್ಮ ಶಾಲೆಯ ಎಲ್ಲ ಗುರು ವೃಂದ ಮಕ್ಕಳ ಏಳಿಗೆಗಾಗಿ, ಮಕ್ಕಳ ಉತ್ತಮ ವ್ಯಾಸಂಗಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾ ಇರುವಂಥ ಈ ಶಾಲೆ ಇನ್ನು ಮುಂದೆ ಕೂಡ ಹೆಚ್ಚಿನ ಒಂದು ಮಕ್ಕಳ ಏಳಿಗೆಗಾಗಿ ಎಲ್ಲ ಗುರುಗಳು, ಗುರುಮಾತೆಯರು ಹಾಗೂ ಊರಿನ ಗ್ರಾಮ ಪಂಚಾಯಿತಿ ಐತಿ, SDMC ಐತಿ ಹಾಗೂ ಜಿಲ್ಲಾ ಪಂಚಾಯಿತಿ ಐತಿ, ತಾಲೂಕು ಪಂಚಾಯಿತಿ ಇವರೆಲ್ಲರ ಸಹಾಯ ಸಹಕಾರದೊಂದಿಗೆ, ಊರಿನ ನಾಗರಿಕರ ಸಹಕಾರದೊಂದಿಗೆ, ಹಾಗೆ ನಮ್ಮೂರಿನ ಮಾಜಿ ಯೋಧರು ಪ್ರತಿ ವರ್ಷ ಆಗಸ್ಟ್ 15 ಆಯಿತು, ಜನವರಿ 26 ಆಯಿತು, ಈ 2 ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರದ ಅಭಿಮಾನವನ್ನು ಶಾಲೆಯಲ್ಲಿಯ ಮಕ್ಕಳ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಶಾಲೆ ಇನ್ನು ಮುಂದೆ ಕೂಡ ಹೆಚ್ಚಿನ ಒಂದು ಏಳಿಗೆಗೆ ಊರಿನ ನಾಗರಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಹಾಗೂ SDMC ಈ ಒಂದು ಸರ್ಕಾರಿ ಶಾಲೆಯು ಏಳಿಗೆಯಾಗಲು ಊರಿನ ಹಾಗೂ ಗ್ರಾಮಸ್ಥರ ಮತ್ತು ಜನಪ್ರತಿನಿಧಿಗಳ ಸಹಾಯ ಸಹಕಾರದೊಂದಿಗೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಜನರಿಗೆ ಸರ್ಕಾರಿ ಶಾಲೆಯ ಯೋಜನೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಹೆಚ್ಚಿನ ಒಂದು ವ್ಯಾಸಂಗವನ್ನು, ಹೆಚ್ಚಿನ ಒಂದು ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಸರ್ಕಾರಿ ಶಾಲೆಯ ಸದುಪಯೋಗವನ್ನು ಬಡ ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಅನುಕೂಲವಾಗುವಂಥ ಶಾಲೆ ಯಾವುದಾದ್ರೂ ಇದ್ದರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ. ಇವೆಲ್ಲವನ್ನು ಸರ್ಕಾರ ನಮಗೆ ಸದುಪಯೋಗಪಡಿಸಿಕೊಳ್ಳಲು ಸಹಾಯ ಸಹಕಾರವನ್ನು ನೀಡ್ತಾ ಇದೆ. ಅದರ ಜೊತೆಯಾಗಿ ಊರಿನ ಗ್ರಾಮ ಪಂಚಾಯಿತಿ ಆಯಿತು ಮತ್ತು ಊರಿನ SDMC ಆಯಿತು, ಒಳ್ಳೆಯ ಸಹಾಯ ಸಹಕಾರ ನೆರವೇರ್ತಾ ಬಂದಿದೆ. ಈ ಶತಮಾನ ಕಂಡ ಶಾಲೆಗೆ ಇನ್ನು ಮುಂದೆ ಕೂಡ ಹೆಚ್ಚಿನ ಒಂದು ಏಳಿಗೆಗೆ ಚುನಾಯಿತ ಪ್ರತಿನಿಧಿಗಳು ಹಾಗೂ ತಾವೆಲ್ಲರೂ ಸರ್ಕಾರಿ ಶಾಲೆ ಸಬಲೀಕರಣಗೊಳ್ಳಲು ಪ್ರಯತ್ನಿಸಬೇಕೆಂದು ಈ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಇವತ್ತು ನಾವು ಸರ್ಕಾರಿ ಮಾದರಿ ಶಾಲೆ ನೇಗಿನಾಳ ಬಗ್ಗೆ ಒಂದೆರಡು ನುಡಿಗಳನ್ನು ಹೇಳೋಕ್ಕೆ ಸ್ವ ಇಚ್ಛೆಯಿಂದ ಇಷ್ಟಪಡ್ತಿದ್ದರು. ಇದು ಸುಮಾರು 1865ರಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ ಸುಮಾರು ಕನಿಷ್ಠ ಅಂದರೂ 600 ಜನ ಶಿಕ್ಷಕರು ಈ ಶಾಲೆಯಲ್ಲಿ ಕಲಿತು ನಾವು ಶಿಕ್ಷಕ ವೃತ್ತಿಯನ್ನು ಕೈಗೊಂಡಿದ್ದೇವೆ. ಸುಮಾರು 100ಕ್ಕೂ ಹೆಚ್ಚು ಜನ ಸೈನ್ಯದ ವಿವಿಧ ರಂಗಗಳಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದರು. ಅದರ ಜೊತೆಗೆ ಇದು ರಾಜಕೀಯವಾಗಿಯೂ ಕೂಡ ಅತ್ಯಂತ ಬಲಾಢ್ಯವಾದ ಊರು. ಜೊತೆಗೆ ಈ ಶಾಲೆಯಲ್ಲಿ ಸಕಲ ಸೌಲಭ್ಯಗಳು ಸರ್ಕಾರ ಕಲ್ಪಿಸಿಕೊಟ್ಟೈತಿ. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮತ್ತು ಸುಸಜ್ಜಿತ ಶಾಲಾ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಿಗೆ ಬೇಕಾದಂಥ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದಂಥ ಅತ್ಯುತ್ತಮ ಪರಿಸರವನ್ನು ಈ ಶಾಲೆ ಹೊಂದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಜೊತೆಗೆ ಇಲ್ಲಿ ಸುಸಜ್ಜಿತ ಕಟ್ಟಡ ಹಾಗೂ ಪ್ರಯೋಗಾಲಯಗಳು, ಆ ನಂತರ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಪಾಠೋಪಕರಣಗಳು, ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸ್
ಇಲ್ಲಿ ಎಲ್ಲ ಗುರುವಿನಿಂದ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಬೋಧನೆಯನ್ನು ನೀಡ್ತದಂತೇಳಿ ಸ್ವಇಚ್ಛೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರ್ನಾಳ್ 7ನೇ ತರಗತಿ ವಿದ್ಯಾರ್ಥಿ ಸಂಪನ್ನ ಅಗ್ನಿ. ನಮ್ಮ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ, ಏಕೆಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಆರಂಭವಾದ ಈ ಶಾಲೆ ಸಾಕಷ್ಟು ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಅನೇಕರು ಸೈನಿಕರು ಮತ್ತು ಶಿಕ್ಷಕರು ಸೇವೆ ಸಲ್ಲಿಸಿದ್ದಾರೆ. ಇನ್ನೂ ಅನೇಕರನ್ನು ಸೇವೆ ಸಲ್ಲಿಸುತ್ತಿರುವವರನ್ನು ನಾವು ಕೇಳಿದ್ದೇವೆ ಮತ್ತು ಕಾಣುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವ ಉತ್ತಮ ಆಟ ಆಡಿಸಲು ದೈಹಿಕ ಶಿಕ್ಷಕರಿದ್ದಾರೆ ಮತ್ತು ಸುಮಾರು 20 ರಿಂದ 25 ವರ್ಗ ಕೋಣೆಗಳಿವೆ. ವಿಶಾಲವಾದ ಕ್ರೀಡಾ ಮೈದಾನವಿದೆ ಮತ್ತು ಸದ್ಯ 270ರಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಪ್ರಯೋಗಾಲಯ, ಗ್ರಂಥಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ. 2023-24ನೇ ಸಾಲಿನ ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮಗೆ ಸ್ಮಾರ್ಟ್ ಕ್ಲಾಸ್ ಅನ್ನು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಿದ್ದಾರೆ. ಇದರಿಂದ ನಮಗೆ ಪ್ರಾತ್ಯಕ್ಷಿಕ ಪಾಠಗಳ ಜೊತೆಗೆ ಗಣಿತ, ರೇಖಾಕೃತಿ ಮತ್ತು ಸಾಮಾನ್ಯ ಜ್ಞಾನ ತಿಳಿಯಬಹುದಲ್ಲದೆ ಸ್ವತಃ ನಾವೇ ಅದನ್ನು ಅಪ್ಡೇಟ್ ಮಾಡುತ್ತೇವೆ ಮತ್ತು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ಇಲ್ಲಿ ಒಂದು ಶಾಲೆ ತುಂಬಾ ಚೆನ್ನಾಗೈತಿ ಮತ್ತು ಎಲ್ಲ ಇಲ್ಲಿ ಶಿಕ್ಷಕರು ಭಾಳ ಚಲೋ ಅದಾರು ಮತ್ತು ಅಡಿಗೆಯವರು ಸರಿಯಾಗಿ ಅಡಿಗೆ ಮಾಡಿರ್ತಾರೆ ಮಕ್ಕಳಿಗೆ ಮತ್ತು ತಿಂಗಳಿಗೊಮ್ಮೆ ಪಾಲಕರ ಸಭೆ ಕರೀತಾವೆ ಎಲ್ಲರೂ. ಮತ್ತು ಒಟ್ಟು ಭಾಳ ಅಂದ್ರೆ ಭಾಳ ಚಲೋ ಐತಿ ಈ ಶಾಲೆ, ತುಂಬ ಚೆನ್ನಾಗಿದೆ ಮತ್ತು ಅಭ್ಯಾಸ ಭಾಳ ಚಲೋ ಇರ್ತಾರೆ ಶಿಕ್ಷಕರು. ಒಟ್ಟು ಎಲ್ಲರೂ ಒಳ್ಳೆ ಶಿಕ್ಷಕರಲ್ಲ. ಆಟೋಟಗಳಲ್ಲಿ ಪ್ರಶಸ್ತಿ ತಗೊಂಡು ಬರ್ತಾರು ಮತ್ತು ಒಟ್ಟು ದೈಹಿಕದಲ್ಲೂ ಮುಂದಿರ್ತಾರು ಮತ್ತು ಪಾಠಗಳಲ್ಲಿ ಒಟ್ಟು ಎಲ್ಲದರಲ್ಲೂ ಫಸ್ಟ್ ಆಗಿ ಬರ್ತಾರು ಮತ್ತು ಒಟ್ಟು ಇಲ್ಲಿ ಶಿಕ್ಷಣ ಭಾಳ ಚಲೋ ಐತಿ. ಸರ್ ಟೀಚರ್ಸ್ ಅವರು ಕರೆಕ್ಟ್ ಟೈಮಿಗೆ ಬಂದು ಸರಿಯಾಗಿ ಮಕ್ಕಳಿಗೆ ಅಭ್ಯಾಸ ಮಾಡ್ತಾರೆ ಮತ್ತು ಅಡುಗೆಯವರು ಕರೆಕ್ಟ್ ಟೈಮಿಗೆ ಬಂದು ಅವರು ಅಡುಗೆಯನ್ನು ಮಾಡಿ ಕೆಲಸ ಮತ್ತು ಒಟ್ಟು ಎಲ್ಲ ಇಲ್ಲಿ ಶಿಕ್ಷಣ ಆಯಿತು, ದೈಹಿಕ ಆಯಿತು, ಎಲ್ಲ ಒಟ್ಟು